ಈ ಶಿವಾಜಿಗೆ ದೊಡ್ಡ ಟರ್ಮಿನಲ್ ಇದ್ದಾನೆ, ಶಿವಾಜಿ ವಿರೋಧಿ ಅಂತ ತಿಳ್ಕೊಬೇಡಿ. ದೊಡ್ಡ ರಾಜ ಅದೆಲ್ಲ ಆಯಿತು, ಬಟ್ ನನ್ನ ಊರಿನಲ್ಲಿ ಬಳ್ಳಕ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಅದನ್ನು ತೆಗೆಯುವ ಅಗತ್ಯ ಏನಿತ್ತು? ರೀಜನಲ್ ಆದ ಸಣ್ಣ ಸಣ್ಣ ಭಾಷೆಗಳಿದ್ದಾವೆ, ಕನ್ನಡದ ಪ್ರಾದೇಶಿಕ ರೂಪಗಳಿವೆ. ಅವುಗಳಲ್ಲಿ ನೂರಾರು ಪದಗಳಿದೆಯಲ್ಲ, ಅದು ಇನ್ನೂ ನಿಘಂಟುಗಳಿಗೆ ಬರಲೇ ಇಲ್ಲ. ಕಿಟ್ಟಲ್ ನಿಘಂಟು ಸ್ಟ್ಯಾಂಡರ್ಡೈಸ್ಡ್, ಸಾಹಿತ್ಯ ಪರಿಷತ್ ನಿಘಂಟು ಅದು. ಬಟ್ ಈಗ ಗನ್ಗದಿರ ಅಂತ ನಾನೊಂದು ಪುಸ್ತಕ ತರ್ತಾ ಇದ್ದೇನೆ. ಗನ್ಗದಿರ ಪುಸ್ತಕದ ಹೆಸರು ಅದು. ಹೊಸನಗರ ಕಡೆಯ ಪ್ರಾದೇಶಿಕ ಕನ್ನಡ. ಗನ್ಗದಿರ ಅಂದರೆ ಏನು ಯಾರಿಗೂ ಗೊತ್ತಿಲ್ಲ ನೋಡಿ. ನೀವು ಉಮಾಪತಿಯವರು ಚೆನ್ನಾಗಿದ್ದೀರಾ ಅಂತ ಕೇಳೋ ಬದಲು ಉಮಾಪತಿಯವರೇ ಗನ್ಗದಿರಾ, ಘನವಾಗಿದ್ದೀರಾ, ಘನವಾಗಿದ್ದೀರಾ, ಅದು ಗನ್ಗದಿರ ಅಂತ ಕನ್ನಡ ಇದೆ. ಈ ಥರದ ಒಂದು 300 ಪದಗಳನ್ನು ಸಂಗ್ರಹಿಸಿ ಒಂದೊಂದು ಪದಗಳಿಗೆ ಅರ್ಧ ಪುಟದ ವಿವರಣೆ ಕೊಟ್ಟು ಒಂದು ಪುಸ್ತಕ ರೆಡಿಯಾಗಿದೆ. ಗನಗದಿರ ಅಂತ ಅಂದರೆ ಪ್ರಾದೇಶಿಕ ಪದಕೋಶಗಳ ಅಗತ್ಯವನ್ನು ಹೇಳುವ. ಇಡೀ ಕರ್ನಾಟಕದ ಪ್ರಾದೇಶಿಕ ಅಗತ್ಯಗಳನ್ನು ಮಾಡುವಷ್ಟು ನನ್ನ ಹತ್ರ ಸಮಯ ಇಲ್ಲ. ಒಂದು ಸಂಪನ್ಮೂಲದಲ್ಲಿ ಮುಂದೆ ಮಾಡ್ಬೋದು. ಇನ್ನೊಂದು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಇನ್ನು 1,10,000 ಊರಿನ ಹೆಸರುಗಳಿವೆ ನಮ್ಮಲ್ಲಿ. ಇವತ್ತವು ತೀವ್ರವಾಗಿ ಬದಲಾಗ್ತಾ ಇದ್ದಾವೆ. ಈಗ ನಿಮಗೆ ಗೊತ್ತಿದೆ, ಬಾಗೇಪಲ್ಲಿಯನ್ನು ಭಾಗ್ಯನಗರ ಅಂತ ಮಾಡಿದರು. ಬಾಗೇಪಲ್ಲಿ, ಬಾಗೆ ಮರ ಮತ್ತು ಪಲ್ಲಿ ಎರಡು ದ್ರಾವಿಡ ಪದಗಳು. ಭಾಗ್ಯನಗರದಲ್ಲಿ ಭಾಗ್ಯ ಸಂಸ್ಕೃತ, ನಗರವು ಸಂಸ್ಕೃತ. ಯಾಕೆ ಮಾಡಿದರು? ಅಗತ್ಯ ಏನಿತ್ತು? ಯಾಕೆ ಸ್ಥಳೀಯ ಸಂಸ್ಕೃತಿಯನ್ನು ನಾಶ ಮಾಡಿ ಇನ್ನೊಂದು ಸಂಸ್ಕೃತಿ ಹೇರ್ತಾ ಇದೆ? ಇದನ್ನು ನಾವು ಸಾಂಸ್ಕೃತಿಕವಾಗಿ ವಿರೋಧಿಸಿ ಸ್ಥಳೀಯ ಹೆಸರುಗಳನ್ನು ಉಳಿಸಿಕೊಳ್ಳದೆ ಹೋದರೆ 1,10,000 ಪದಗಳು ನಾಶ ಆಗ್ತವೆ. ಊರಿನ ಹೆಸರು, ಇದು ನನ್ನ ಊರಿನ ಹೆಸರು ಬಿಳಿಮಲೆ ಅಂತ. ಇದು ಗ್ರಾಮ ಸೂಚಿ ಇದೆ ನಮ್ಮಲ್ಲಿ. ಊರು ಸೂಚಿ ಎಲ್ಲಿದೆ? ನಾಳೆ ಯಾರೊಬ್ಬ ಬಂದು ಭಾಷಣ ಮಾಡ್ತಾನಲ್ಲಿ, ಭಾಷಣ ನಾಳೆಯಿಂದ ಇದು ಕಲ್ಯಾಣ ನಗರ ಅಂತ ಹೆಸರಿಟ್ಟು ಹೋಗ್ತಾನೆ. ನನ್ನ ಊರಲ್ಲಿ ಬಳ್ಳಕ್ಕ ಅಂತ ಒಂದು ಊರಿದೆ, ಸಣ್ಣ ಊರದು. ಬೊಳ್ಳ ಅಂದರೆ ನೀರು ಅಂತ, ಹಳ್ಳಕ್ಕ ಅಂದರೆ ಜಾಸ್ತಿ ನೀರು ಬರುವ ಜಾಗ ಅಂತ, ದ್ರಾವಿಡ ಪದ ಅದು. ನಾನು 2 ವರ್ಷದ ಹಿಂದೆ ಹೋದಾಗ ಅಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಶಿವಾಜಿನಗರ ಅಂತ. ಅದು ನಗರವಲ್ಲ, ಏನೂ ಅಲ್ಲ, ಅಲ್ಲಿ 200 ಜನ ಇರೋದು. ನಾನು ಕೇಳಿದೆ ಅವರಿಗೆ, ಅಲ್ಲಪ್ಪ ಏನು ಶಿವಾಜಿಗೆ ದೊಡ್ಡ ಟರ್ಮಿನಲ್ ಇದ್ದಾನೆ, ಶಿವಾಜಿ ವಿರೋಧಿ ಅಂತ ತಿಳ್ಕೊಬೇಡಿ, ದೊಡ್ಡ ರಾಜ ಅದೆಲ್ಲ ಆಯಿತು, ಬಟ್ ನನ್ನ ಊರಿನಲ್ಲಿ ಬಳ್ಳಕ್ ಅಂತ ಹೆಸರಿಟ್ಕೊಂಡಿದ್ದಾರೆ, ಅದನ್ನು ತೆಗೆಯುವ ಅಗತ್ಯ ಏನಿತ್ತು?